ಕುಂತೀರಿ? ಯಾವಾಗಿಂದ ಕುಂತೀರಿ? ನಾವು ಇವತ್ತಿಂದ ಧರಣಿ ಸತ್ಯಾಗ್ರಹ ಮಾಡ್ಬೇಕಂತ ಕೂತಿದ್ರಿ ಮೇಡಮ್ ಅವ್ರ. ಈಗ ನವೆಂಬರ್ದಾಗ ಫ್ಯಾಕ್ಟ್ರಿ ಚಲೋ ಆಗ್ಯಾವ್ರಿ. ನವೆಂಬರ್ದಾಗ 15 ದಿವಸಕ್ಕೆ ಒಂದ್ ಬಿಲ್ ಆಗ್ತೈತೆ. ಸಿಎಂ ಮುಂದ್ ಮಾತಾಗೈತ್ರಿ. ಮತ್ ಮಾತಾಗೈತಿ ಅಂದ್ರ ಇವ್ ಸಕ್ರಿ ಫ್ಯಾಕ್ಟರಿ ಏನ್ ರೈತರು ಅನ್ನ ತಿಂತಾರ ನಿಲ್ಲೋ? ರೈತರು ಅನ್ನ ತಿಂತಾರ ಅಂದ್ರ ಹಾಕ್ಬೇಕ. ಮತ್ತಿಲ್ಲಂದ್ರ ಅಂದ ಹೇಳ್ಬಿಡ್ಬೇಕು. ಸಿಎಂ ಮುಂದ್ ನಮ್ದು ಆಗುದಿಲ್ಲ, ನೀವ್ ಏನ್ ಮಾಡಿ ಬಂದ್ ಹಿಡಿದ್ರೆ ಇಡ್ತೀವತ್ ನೀವ್ ಅಂದ ಹೇಳ್ಬೇಕಾಗಿತ್ತು. ಮತ್ ನೀವು ರೈತರ ಅನ್ನ ತಿಂದ ನಾವ್ ಹಗಲ ರಾತ್ರಿ ನಾವ್ ದುಡಿದ್ ಬಂದ್ ಮತ್ ನಾವ್ ಹ್ಯಾಂಡ್ರ ಮಕ್ಕಳು ಅಲ್ಲಿ ಬಿಟ್ಟು ಕಿಸಿಂದ ಇಲ್ಲಿ ನಾವು ತಹಸೀಲ್ದಾರ್ ಆಫೀಸ್ ಮುಂದೆ ಬಂದ್ ಕುಂದ್ರದ ಏನ್ ಅವಶ್ಯಕತೆ ಐತಿ? ಮತ್ತೀಗ 4 ತಿಂಗಳ ದಿನ ಆತು ಮಂದಿ ಸದ್ದ ಲಗ್ನ ದವಾಖಾನೆ ಅಂತ ಬರ್ತೈತಿ. ಏನಾರ ಒಂದ್ ಸಂಸಾರದಾಗ ಒಂದ ಬರಂಗಿಲ್ಲ. ನೀವು ಕೋಟಾಗಟ್ಲೆ ಮಂದಿದ ದುಡ್ಡು ಗಳಿಸ್ ಕಿಸಿಂದ ಇದು ಮಾಡ್ಯಾರ. ಈಗ ಕಾಟ ಹೊಡೆದ್ ಕಿಸಿಂದ ಗಳಿಸ್ಯಾರ. ನೀವು ತಿಂತೀರಿ. ನೀವು ಆದ್ರೂ ನೀವು ತಿನ್ನೋದು ರೈತರದಲ್ಲ. ನೀವು ತಿನ್ನೋದು ಏನ್ ಶಬ್ನ ತಿಂತೀರಣ? ಏನ್ ಸಕ್ಕರೆ ಇಟ್ಟ ತಿಂತೀರಣ? ನೀವು ಅನ್ನ ರೈತರು ಬೆಳೆದಿದ್ದ ನೀವು ರೈತರಿಗೆ ಬಿಲ್ ಕೊಡುವಾರ ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಮತ್ತೆ ಇಟ್ಟು 4 ತಿಂಗಳ ದಿನ ಆತ್ರಿ. ಮತ್ತ ನಿಮ್ಗ ಈಗ ನೀವು ಕೋರ್ಟ್ ಎಲ್ಲರ ನಿಮ್ಗೆ ರೊಕ್ಕ ಕೊಡ್ತಿದ್ರ 15% ಬಡ್ಡಿ ಹಾಕಿ ಕೊಡ್ತೈತಿ. ಈಗ ನೀವು 15% ಬಡ್ಡಿ ಹಾಕಿ ಕೊಡ್ರಪ್ಪ 4 ತಿಂಗಳದಂತೂ ನಾವು ನಿಮ್ಗೆ ಯಾಕೆ ನಾವು ಹೆಚ್ಚು ನಿಮ್ಗೆ ಮಾತಾಡೋದೇನತ್ತೆ? ಮತ್ 4 ತಿಂಗಳ ಬಡ್ಡಿ ಹಾಕಿ ಕೊಡುದಿಲ್ಲಂದ್ರ ಮತ್ ನೀವು ಈ ಹರಾಮ್ ತಿನ್ನಾರ ಅಂತ ಹೇಳಿ ನಾವು ಹೇಳ್ತೀವಿ. ನಾವು ಹಿಂಗ್ ದುಡ್ಡು ತಂದ ನಾವು ಆಡಳಿತ ಭವನ ಮುಂದೆ ದುಡ್ಡು ತಿನ್ಬೇಕಾಗಿತ್ತು. ನಾವು ನೀವು ಕಳಿಸಿದ ಕಬ್ಬಿಗೆನ ಬೆಲೆ ಕೊಡಕ್ ತಯಾರಿಲ್ಲ. ಆಮೇಲೆ ನೀವು ಕಳಿಸಿದಕ್ಕೆ ಬಿಲ್ ಪಾಸ್ ಮಾಡಕ್ ತಯಾರಿಲ್ಲ. ನಾವು ಕೊಟ್ಟದ್ದನ್ನ ಕೊಡ್ರಿ ಅಂತ ತಾಲೂಕಾ ಆಡಳಿತ ಸೌಧ ಮುಂದೆ ನೀವು ನಾವು ದುಡಿದು ಶ್ರಮ ಪಟ್ಟು ಸರ್ಕಾರ ಏನ್ ಮಾಡಕತ್ತೈತಿ ಅನ್ನೋದು ತಿಳಿಲ್ಲ. ಮುಂದಿನ ವಿಚಾರ ಹೇಳಿ. ಈಗ ಮುಂದಿನ ವಿಚಾರ ಅಂದ್ರೆ ನಾಳೆದ್ರಿ. ಈಗ ನನ್ನ ಹೆಸರು ಸಿರ್ಸಲ್ ಮುಮಾರ್ ಅವರು ಜಮಖಂಡಿ ತಾಲೂಕು ರೈತ ಸಂಘದ ಅಧ್ಯಕ್ಷರು. ಈಗ ಏನಪ್ಪಾ ಅಂದ್ರ ಈಗ ನಾವು ಬಾಳ್ ಮಾತಾಡೋಲ್ ಏನಿಲ್ಲ. ಇವತ್ತ ಸ್ಟಾರ್ಟ್ ಮಾಡಿದೀವ. ಒಂದ್ ದಿನ ಅಥವಾ 2 ದಿನ ಅವ್ರಿಗೆ ಕರೆ ಕೊಡ್ತೀವಿ, ಇದನ್ನ ಕೊಡ್ತೀವಿ. ಅಕಸ್ಮಾತ್ ಅವ್ರ ಬಿಲ್ ಎಲ್ಲಾ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರ ಬಂದ್ ಯಾರ ಇದನ್ನ ಮಾಡ್ಲಿಲ್ಲ ಅಂದ್ರ ನಾವು ಫ್ಯಾಕ್ಟ್ರಿಗೆ ಡೈರೆಕ್ಟ್ ಕೊಟ್ರು ಎಲ್ಲಾ ರೈತರು ಸೇರ್ತಾರು. ಫ್ಯಾಕ್ಟ್ರಿಗೆ ಮಾತ್ರ ಹೋಗಿ ಅವ್ರ ಫ್ಯಾಕ್ಟ್ರಿಗಳು ಗಾಡಿಗಳು ಸಕ್ರಿ ಗಾಡಿ ಆಗಲಿ ಮುಂದ್ ಅವ್ರ ಏನ್ ಒಳಗ್ ಹೋಗುದು ಬರೋದು ಮಾಡ್ತಾರ ಅವ್ನೆಲ್ಲಾ ಬಂದ್ ಮಾಡ್ತೀವಿ ಅಂತೇಳಿ ನಿಮ್ಗ ನೇರವಾಗಿ ನಾವು ಇದನ್ನ ಹೇಳ್ಬಿಡ್ತೀವಿ. ಈಗ ಪದೇ ಹೇಳಂಗಿಲ್ಲ, ಪದೇ ನಾವು ಮನವಿನೂ ಕೊಡಂಗಿಲ್ಲ, ಏನು ಕೊಡಲ್ಲ ಅಂತ ಹೇಳ್ಬಿಟ್ಟದ. ಈಗ ಮುಂದೆ ಏನ್ರ ಹೆಚ್ಚು ಕಡಿಮೆ ಆತು ಅಂದ್ರು ಅವ್ರ ಸರ್ಕಾರ ಹೊಣಿ.